ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಎಂತ ಹೇಳಿದರೆ, ನಾನು ನಮ್ಮ ಮನೆ ಹತ್ರ ಅಂದರೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಈಗ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಿದ್ದೀನಿ ಆ ಪ್ಲೇಸ್ಗೆ. ನೀವು ಸಹ ನೋಡಿ ಆ ಪ್ಲೇಸ್ ಹೇಗಿದೆ ಅಂತ. ನೀವು ಅದನ್ನು ಗೂಗಲಲ್ಲಿ ಹಾಕಿದರೆ ನಿಮಗೆ ನೋಡ್ಬೋದು ಅದು ಪ್ಲೇಸ್ ಹೇಗೆಲ್ಲ ಇದೆ ಅಂತ. ಸೊ ಅದಕ್ಕೆ ಬನ್ನಿ ಹೋಗುವ. ಇದು ತುಂಬ ಒಳಗಡೆ ಅಂದರೆ ಸ್ವಲ್ಪ ಗುಡ್ಡ ಆ ಥರ ರೋಡು. ಸೊ ಅಲ್ಲಿಂದ ನಾನು ಹೋಗ್ತಿದ್ದೀನಿ. ಇದು ನನಗೆ ಮನೆಯಿಂದ ಒಂದು 2 ಕಿಲೋಮೀಟರ್ ಅಷ್ಟೇ. ಸೊ ಹಾಗೆ ಹೋಗ್ತಾ ಇದ್ದೀನಿ ಈಗ. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಇವತ್ತು ತುಂಬ ದಿವಸ ಆಯಿತು. ಮೊನ್ನೆ ಎರ್ಮೈ ಫಾಲ್ಸ್ ಇದು ಹಾಕಿದ್ದೆ ಫೋಟೋ ಬ್ಲಾಗ್. ಎಷ್ಟು ಜನ ನೋಡಿದ್ದೀರಿ ಅಂತ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ. 2 ವೀಡಿಯೋ ಇರೋದು. ಅದರಲ್ಲಿ ಸೆಕೆಂಡ್ ವೀಡಿಯೋ ಅದೇ ಎರ್ಮೈ ಫಾಲ್ಸ್ ಇದು ಹಾಕಿದ್ದೀನಿ. ಮೊನ್ನೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ದು. ಅದು ನಾವು ಸ್ಕೂಟಿಯಲ್ಲಿ ಹೋದದ್ದು. ಇವತ್ತು ಸಂಡೇ ಆದ ಕಾರಣ ಅಪ್ಪಂದು ಬೈಕ್ ಇತ್ತು. ಸೊ ಹಾಗೆ ಬೈಕಲ್ಲಿ ಹೋದ್ವಿ ಈಗ ನಾನು ಒಬ್ಬನೇ. ಹಾಗೆ ನಿಮಗೆ ಪ್ಲೇಸ್ ಒಂದು ತೋರಿಸುವ ಅಂತ. ಚೆಂದ ಉಂಟು ಪ್ಲೇಸು. ನಾನು ಅದಕ್ಕೆ ಮೊದಲೇ ಟ್ರಕ್ ಮಾಡಿದ್ದೀನಿ, ಅಂದರೆ ಹೋಗಿದ್ದೀನಿ, ಅದಕ್ಕೆ ಹತ್ತಿದ್ದೀನಿ. ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ ಆ ಪ್ಲೇಸ್. ಬನ್ನಿ ಹೋಗುವ, ನೋಡುವ. ಸ್ವಲ್ಪ ಹೀಗೇ ಕಾಡು ದಾರಿ, ಮತ್ತು ಒಂದು ಅಲ್ಲಿ ಎದುರು ಹೋದರೆ ರಬ್ಬರ್ ತೋಟ ಆ ರೀತಿ ಸಿಗ್ತದೆ. ಅದರ ನೋವಲ್ಲಿ ಹೋದರೆ ಮುಂದೆ ಹೋದರೆ ಸಿಗ್ತದೆ ಪ್ಲೇಸ್. ಸೊ ಹಾಗೆ ಸುಮ್ಮನೆ ನಿಮಗೊಂದು ತೋರಿಸುವ ಅಂತ ಆಯಿತು. ಮಳೆ ಹೇಗೆ ಉಂಟು? ನಮ್ಮ ಕಡೆ ಅಂತೂ ಬೆಳಿಗ್ಗೆ ಈಗ ಮಳೆ ತುಂಬ ಮಳೆ ಬರ್ತದೆ. ಹಾಗೆ ನಿನ್ನೆ ಸಹ ಮಳೆ ಬಂದಿತ್ತು ನೋಡಿ, ಇಲ್ಲಿ ಕೆಸರು. ಸೊ ಹಾಗೆ ಮಳೆ ಬಂದಿತ್ತು, ಅದಕ್ಕೆ ಈಗ ಸ್ವಲ್ಪ ಬೇಗ ಒಂದು ಹೋಗಿ ಬರುವ ಅಂತ ಹೊರಡಿತ್ತು. ನೋಡಿ ಆ ಪ್ಲೇಸ್ ಹೆಸರು ನಿನ್ನೆ ನನಗೆ ಹೇಳ್ತೀನಿ ಈಗ. ಆಯಿತು, ಸ್ವಲ್ಪ ಇನ್ನೊಂದು 700 ಮೀಟರ್ಸ್ ಇರ್ಬೋದು ನೋಡಲಿಕ್ಕೆ. ನೋಡುವ ಈಗ ಆಗ್ತೀವಿ. ಮತ್ತೆ ಅಂತ ಹೇಳಿದರೆ ಇನ್ನೂ ಬೇರೆ ಪ್ಲೇಸ್ ಹಾಗೆ ನಿಯರ್ ಬೈ ಏನಾದರೂ ಇದ್ದರೆ ನಿಮಗೆ ತಿಳಿಸ್ತೀನಿ, ಅಂದರೆ ವೀಡಿಯೋ ಮಾಡ್ತೀನಿ ಫೋಟೋ ಬ್ಲಾಗ್. ಅದು ಈ ಬೈಕಲ್ಲೇ ಬರಲಿಕ್ಕಿಲ್ಲ. ನಿಮಗೆ ನೋಡಿದ ಹಾಗೆ ಬೈಕಲ್ಲಿ ಚೆಂದ ವ್ಯೂ ಬರ್ತದಾ ಅಂತಲ್ಲ ಕಮೆಂಟ್ ಮಾಡಿ ಆಯಿತಾ. ಬೈಕಲ್ಲಿ ಚೆಂದ ವ್ಯೂಸ್ ಬಂದರೆ, ನಾನು ನೋಡಿದಾಗೆ ಬೈಕಲ್ಲಿ ಚೆಂದ ವ್ಯೂ ಆ್ಯಂಗಲ್ ಕರೆಕ್ಟಾಗಿದೆ ಅಂತ ಅನಿಸ್ತದೆ ಅಲ್ಲ ಸ್ಕೂಟಿಗಿಂತ. ನೋಡುವ ನೆಕ್ಸ್ಟ್ ಇದು ವೀಡಿಯೋದಲ್ಲೆಲ್ಲ ಬೈಕ್ ಇಲ್ಲ, ಸ್ಕೂಟಿಯಲ್ಲೇ ಮಾಡಬೇಕಷ್ಟೇ. ನೋಡುವ ವ್ಯೂ ಆ್ಯಂಗಲ್ ಎಲ್ಲ ಏನಾದರೂ ಚೇಂಜಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಚೇಂಜಸ್ ಮಾಡ್ತೀನಿ. ಹಾಗೆ ನೋಡಿ ಹತ್ತಿರ ಬಂದ್ವಿ ಪ್ಲೇಸ್ ಇದ್ದು. ನಿಮಗೆಲ್ಲ ನೋಡುವಾಗ ಎಂತ ಅಂತ ಆಗ್ಬೋದು, ಗೂಗಲಲ್ಲಿ ಹಾಕಿ ನೋಡಿ ಆ ಪ್ಲೇಸ್ ಹೆಸರು. ನಾನು ನಿಮಗೆ ಹೇಳ್ತೀನಿ ಈಗ, ಆವಾಗಲೇ ನೀವು ಗೊತ್ತಾಗ್ತದೆ. ಅದಕ್ಕೆ ತುಂಬ ಜನ ಹೋಗಿದ್ದಾರೆ, ವೀಡಿಯೋಸ್ ಹಾಕಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಸೊ ನೋಡಿ ಅಲ್ಲಿ ಲೆಫ್ಟಲ್ಲಿ ಕಾಣ್ತಿದೆ ನೋಡಿ, ಅದೇ ಕಲ್ಲು, ದೊಡ್ಡ ಕಲ್ಲು. ಸೊ ಅದರ ಹೆಸರೆಂತಾದರೆ ಗಡೇಕಲ್ಲು ಅಂತ, ಗಡೇಕಲ್ಲು. ಸೊ ಇದೇ ಹೇಳಿದ್ದು ನಾನು, ಒಂಥರ ಟೂರಿಸ್ಟ್ ಪ್ಲೇಸ್ ನಮ್ಮ ಕಡೆ, ಅಂದರೆ ದಕ್ಷಿಣ ಕನ್ನಡ ಧರ್ಮಸ್ಥಳ ಆ ಕಡೆ ಒಳಗಡೆ ಬರ್ತದೆ ಅದು ಪ್ಲೇಸ್. ಸೊ ಇದು ನಿಮಗೆ ತೋರಿಸುವ ಅಂತ ಆಯಿತು, ನಮ್ಮ ಹತ್ರದ್ದು ಪ್ಲೇಸ್ ಹಾಗೆ ತೋರಿಸುವ ಅಂತ ಆಯಿತು. ಅದಕ್ಕೆ ನಾನು ಇವತ್ತು ಬಂದೆ. ನೋಡ್ತಿದ್ದೀರಲ್ಲ ಅದೇ ಗಡೇಕಲ್ಲು ಅಂತ. ಟೋಟಲ್ ಆಗಿ ಅದು 1700 ಫೀಟ್ ಹೈಟಲ್ಲಿ ಉಂಟು. ಸೊ ಇದು ಸಿನಾರಿಯೋ ನಮ್ಮ ಕಡೆ ಹೇಗೆ ಕಾಣ್ತದೆ ಅಂತ. ಆ ಕಡೆ ನೋಡಿದರೆ ರೈಟಲ್ಲಿ ಫುಲ್ ಕುದುರೆಮುಖ ವ್ಯೂ ಪಾಯಿಂಟ್. ಸೊ ಈ ರೀತಿ ಇಲ್ಲಿಗೆ ಈ ಮೋಟರ್ ವ್ಲಾಗನ್ನು ಎಂಡ್ ಮಾಡ್ತೀನಿ ಆಯಿತಾ. ಇದು ಸಿಂಪಲ್ ಆಗಿ ತೋರಿಸಿದ್ದು ನಾನು ನಿಮಗೆ. ಆ ಕಡೆ ಪ್ಲೇಸ್ ಉಂಟಲ್ಲ ಅದನ್ನು ನೋಡುವ ತೋರಿಸುವ ಅಂತ ಆಯ್ತು ಅದಕ್ಕೆ. ಸರಿ, ಬಾಯ್ ಬಾಯ್.